ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಈಗಿಂದ ಕೆಲವು ತಿಂಗಳ ಹಿಂದೆ ಈ ಬಾರಿಯ ಜನವರಿ 26ರ ಸಮಾರಂಭದಲ್ಲಿ ಫ್ರಾನ್ಸ್ನ ರಾಷ್ಟ್ರಪತಿ ಮ್ಯಾಕ್ರಾನ್ ಎಮ್ಯಾನ್ಯುಯಲ್ ಅವರು ನಮ್ಮ ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ ಅಂತ ಘೋಷಣೆಯಾಗಿದ್ದಾಗ ಆಗ ಕೆಲ ಜನ ಭಾರತಕ್ಕೆ ಅವರು ಕೇವಲ ಪ್ರವಾಸ ಮಾಡುವುದಕ್ಕಾಗಿ ಬರ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ರು. ಹಾಗೂ ಭಾರತವು ಅವರಿಗೆ ಯಾಕೆ ಕರೆದಿದೆ ಅಂದರೆ, ಅಮೆರಿಕಾದ ರಾಷ್ಟ್ರಪತಿ ಆಗಿರುವಂಥ ಜೋ ಬೈಡನ್ ಚುನಾವಣೆಯ ಕಾರಣದಿಂದಾಗಿ ಭಾರತದ ಈ ಒಂದು ಪ್ರವಾಸದಲ್ಲಿ ಬರುವುದಿಲ್ಲ, ಇಂತಹ ಮಾತುಗಳೇ ಚರ್ಚೆ ಆಗ್ತಾ ಇದ್ದವು. ಅಂದರೆ ಈ ಪ್ರವಾಸವನ್ನು ಬಹಳ ಹಗುರವಾಗಿ ಪರಿಗಣಿಸಿದ್ದರು. ಆದರೆ ಆ 24 ಗಂಟೆಗಳಲ್ಲಿನ ಫ್ರಾನ್ಸ್ ಹಾಗೂ ಭಾರತದ ಮಧ್ಯೆ ಡೀಲ್ನ ಚರ್ಚೆಗಳೇನಾಗಿದೆ ಅವುಗಳು ಬಹಳಷ್ಟು ಶಾಕಿಂಗ್ ಆಗಿದೆ. ಹಾಗೂ ಇದರಿಂದ ಈ ಎಲ್ಲದರ ತಯಾರಿಯನ್ನು ಇವೆರಡು ದೇಶಗಳು ಬಹಳ ಸಮಯದಿಂದಲೂ ಮಾಡ್ತಾನೆ ಬರ್ತಾ ಇರುವ ಹಾಗೆ ಅನ್ನಿಸ್ತಾ ಇತ್ತು. ಹಾಗಾದರೆ ಏನಿದು ಡೀಲ್? ಬನ್ನಿ ಗೆಳೆಯರೆ, ಈ ಡೀಲ್ ಏನಿದೆ ಅನ್ನೋದನ್ನು ಪೂರ್ತಿ ವಿಸ್ತಾರವಾಗಿ ನಿಮಗೆ ತಿಳಿಸ್ತೇನೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಗೆಳೆಯರೆ, ಸುದ್ದಿ ಏನು ಹೊರ ಬಂದಿದೆ ಅಂದರೆ, ಭಾರತ ಹಾಗೂ ಫ್ರಾನ್ಸ್ ಮಧ್ಯದಲ್ಲಿ ಒಂದು ದೊಡ್ಡ ಡೀಲ್ ಆಗಿದೆ. ಹಾಗೂ ಈ ಡೀಲ್ ಭಾರತದ ಕಂಪನಿ ಟಾಟಾ ಹಾಗೂ ಯುರೋಪಿಯನ್ ಏರೋಸ್ಪೇಸ್ ಜಿಯಾಂಟ್ ಏರ್ ಬಸ್ನ ಮಧ್ಯದಲ್ಲಿ ಆಗಿದೆ. ಇವರಿಬ್ಬರು ಸೇರಿಕೊಂಡು ಭಾರತದಲ್ಲಿ ಒಂದು ಐತಿಹಾಸಿಕ ಪ್ರಾಜೆಕ್ಟ್ನ ಮೇಲೆ ಕೆಲಸ ಮಾಡುವುದಕ್ಕೆ ಹೋಗ್ತಾ ಇದ್ದಾರೆ. ಹಾಗೆಯೇ ಈ ಪ್ರಾಜೆಕ್ಟ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅಂದರೆ, ಇದು ಸಕ್ಸಸ್ ಆದರೆ ಇದರ ಮಾರ್ಕೆಟ್ ಇವತ್ತಿಗೆ 50ರಿಂದ ಹಿಡಿದು $60 ಬಿಲಿಯನ್ ಆಗಿದೆ. ಹಾಗೂ 2030ರವರೆಗೂ ಇದು $100 ಬಿಲಿಯನ್ ಮಾರ್ಕೆಟನ್ನು ದಾಟಿ ಹೋಗಲಿದೆ. ವಿಶೇಷವಾಗಿ ಏಷ್ಯಾದ ಬಗ್ಗೆ ಮಾತಾಡುವುದಾದರೆ ಇದೊಂದು ಫಾಸ್ಟೆಸ್ಟ್ ಗ್ರೋವಿಂಗ್ ಮಾರ್ಕೆಟ್ ಆಗಿದೆ. ಹಾಗೂ ಎಲ್ಲಕ್ಕಿಂತ ವಿಶೇಷವಾದದ್ದು ಅಂದರೆ, ಚೀನಾ ಈ ಮಾರ್ಕೆಟನ್ನು ಕ್ಯಾಪ್ಚರ್ ಮಾಡುವುದಕ್ಕಾಗಿ ಬಹಳಷ್ಟು ಬಾರಿ ಪ್ರಯತ್ನವನ್ನು ಮಾಡಿದೆ. ಆದರೆ ಅದು ಬಹಳ ಭಯಂಕರ ರೀತಿಯಲ್ಲಿ ವಿಫಲವಾಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಚೀನಾದ ಹತ್ತಿರ ಇದರ ಒಂದು ಪ್ರಾಪರ್ ಟೆಕ್ನಾಲಜಿನೇ ಇಲ್ಲ. ಅವರ ಹತ್ತಿರ ಇದ್ದಿದ್ದು ಬಹಳಷ್ಟು ಔಟ್ಡೇಟೆಡ್ ಆಗಿವೆ. ಹಾಗೂ ಅದಕ್ಕಾಗಿ ಚೀನಾದವರು ಜಗತ್ತಿನ ಈ ಎರಡು ಅತಿ ದೊಡ್ಡ ಏರ್ ಸ್ಪೇಸ್ ಜಾಯಿಂಟ್ ಆಗಿರುವ ಅಮೆರಿಕಾದ ಕಂಪ್ನಿ ಬೋಯಿಂಗ್ ಹಾಗೂ ಯುರೋಪ್ನ ಕಂಪ್ನಿ ಏರ್ ಬಸ್ ಅವರ ಜೊತೆ ಡೀಲ್ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಿತು. ಅಂದರೆ ಅವರು ಏನು ಹೇಳಿದ್ರು ಅಂದರೆ, ನೋಡಿ, ನಮ್ಮ ದೇಶದ ಕಂಪ್ನಿಯ ಜೊತೆಗೂಡಿ ನಮ್ಮ ದೇಶಕ್ಕೆ ಬಂದು ನೀವು ಪ್ರಾಡಕ್ಟನ್ನು ಮಾಡಿ. ಆದರೆ ಅಮೇರಿಕಾ ಹಾಗೂ ಯುರೋಪ್ಗೆ ಚೀನಾ ಮೇಲೆ ಒಂದು ಸಂದೇಹವಿತ್ತು. ಅದಕ್ಕಾಗಿಯೇ ಯಾವುದೇ ರೀತಿಯ ಡೀಲ್ ಅವ್ರ ಜೊತೆ ಆಗಲಿಲ್ಲ. ಆದರೆ ಅದರ ನಂತರ ಚೀನಾದವರು ಸುಮ್ಮನೆ ಕೊಡಲಿಲ್ಲ. ಅವರು ತನ್ನ ಹಳೆಯ ಕ್ರಮವನ್ನು ಅಳವಡಿಸಿದರು. ಇವರು ಏನು ಮಾಡಿದರು ಅಂದರೆ, ಬೋಯಿಂಗ್ ಹಾಗೂ ಏರ್ ಬಸ್ನ ಸೀಕ್ರೆಟನ್ನು ಕಳುವು ಮಾಡುವುದಕ್ಕೆ ಪ್ರಯತ್ನ ಮಾಡಿದರು. ಹಾಗೂ ಆಮೇಲೆ ಕದ್ದಿರುವಂಥ ಈ ಟೆಕ್ನಾಲಜಿಯಿಂದ ತಮ್ಮ ಒಂದು ಪ್ರಾಡಕ್ಟನ್ನು ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡಿದರು. ಆದರೆ ಇದು ಬಹಳ ಕೆಟ್ಟ ರೀತಿಯಲ್ಲಿ ಫೇಲ್ ಆಗಿತ್ತು. ಗೆಳೆಯರೆ, ಇದರಿಂದ ನೀವು ಊಹಿಸಬಹುದು ಇದು ಎಷ್ಟೊಂದು ಕಾಂಪ್ಲೆಕ್ಸ್ ಟೆಕ್ನಾಲಜಿ ಆಗಿದೆ ಅನ್ನೋದು. ಒಂದು ವೇಳೆ ನಿಮ್ಮ ಹತ್ತಿರ ಇದು ಬಂದರೂ ಕೂಡ ಅನುಭವವಿಲ್ಲದೆ ನೀವು ಇದನ್ನು ತಯಾರಿ ಮಾಡುವುದಕ್ಕೆ ಆಗುವುದೇ ಇಲ್ಲ. ಅದಕ್ಕಾಗಿಯೇ ನಮ್ಮ ಭಾರತದ ಕಂಪನಿ ಆಗಿರುವಂತಹ ಟಾಟಾ ಯುರೋಪಿಯನ್ ಕಂಪ್ನಿ ಏರ್ ಬಸ್ನ ಜೊತೆಗೂಡಿ ಇದನ್ನು ಮಾಡಲಿದೆ. ಹಾಗೆ ಎಲ್ಲಕ್ಕಿಂತ ವಿಶೇಷವಾದದ್ದು ಏನಂದರೆ, ಯುರೋಪ್ಗೆ ಭಾರತದ ಮೇಲೆ ಟ್ರಸ್ಟ್ ಇದೆ. ಅದು ಹೆಂಗಂದರೆ, ಭಾರತವು ಟೆಕ್ನಾಲಜಿಯನ್ನು ಕಳುವು ಮಾಡುವುದಿಲ್ಲ ಮತ್ತು ಅದನ್ನು ರೆಪ್ಲಿಕೇಟ್ನು ಮಾಡುವುದಿಲ್ಲ. ಹಾಗೂ ಬಹಳ ಪ್ರಾಮಾಣಿಕವಾಗಿ ಅವರ ಜೊತೆ ಪಾಲುದಾರರು ಆಗುತ್ತಾರೆ ಅನ್ನೋದು. ಅದಕ್ಕಾಗಿ ಫ್ರಾನ್ಸ್ ಯುರೋಪಿಯನ್ ಕಂಪ್ನಿ ಏರ್ ಸ್ಪೇಸ್ನ ಈ ಡೀಲನ್ನು ಈಗ ಭಾರತದ ಜೊತೆಗೆ ಮಾಡಿಸುತ್ತಿದೆ. ಬಹುತೇಕ ಈ ಡೀಲ್ನು ಕೂಡ ಈಗ ಆಗಿದೆ. ಹಾಗೂ ಈಗ ಭಾರತದ ಕಂಪ್ನಿ ಟಾಟಾ ಹಾಗೂ ಏರ್ ಬಸ್ ಕೂಡಿಕೊಂಡು ಭಾರತದಲ್ಲಿ H125 ಅನ್ನೋ ಹೆಸರಿನ ಪ್ರಾಡಕ್ಟನ್ನು ಮಾಡಲಿದ್ದಾರೆ. ಹಾಗಾದರೆ ಏನಿದು H125? ಆ್ಯಕ್ಚುಲಿ ಇದೊಂದು ಸಿವಿಲಿಯನ್ ಹೆಲಿಕಾಪ್ಟರ್ ಆಗಿದೆ. ಹೌದು ಗೆಳೆಯರೆ, ಇಲ್ಲಿವರೆಗೂ ನಾವು ಹೆಲಿಕಾಪ್ಟರ್ನ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಇದರ ಮಾರ್ಕೆಟ್ ಈಗ $60 ಬಿಲಿಯನ್ ಇದೆ. ಹಾಗೂ 2030ರವರೆಗೂ $100 ಬಿಲಿಯನ್ ದಾಟಿ ಹೋಗಲಿದೆ. ಹಾಗೆಯೇ ಈ ಸಿವಿಲಿಯನ್ ಹೆಲಿಕಾಪ್ಟರ್ಗಳ ಮ್ಯಾನುಫ್ಯಾಕ್ಚರಿಂಗ್ ಈಗ ಭಾರತದಲ್ಲಿಯೇ ಆಗಲಿವೆ. ಹಾಗೂ ಭಾರತದ ನಮ್ಮ ಹೆಮ್ಮೆಯ ಕಂಪ್ನಿ ಆಗಿರುವಂಥ ಟಾಟಾ ಅವರು ಈ ಹೆಲಿಕಾಪ್ಟರ್ಗಳನ್ನು ಭಾರತದಲ್ಲಿಯೇ ಮಾಡಿ ಮಾರಲಿದೆ ಮತ್ತು ಪ್ರಪಂಚಾದ್ಯಂತ ಎಕ್ಸ್ಪೋರ್ಟನ್ನು ಕೂಡ ಮಾಡಲಿದೆ. ಹಾಗೆಯೇ ಇಲ್ಲಿ ಎಲ್ಲಕ್ಕಿಂತ ವಿಶೇಷವಾದದ್ದು ಏನು? ಆ್ಯಕ್ಚುಲಿ ಚೀನಾಗೆ ಈ ಮಾರ್ಕೆಟ್ನ ಯಾವುದೇ ಅತ್ಯಪತ್ತೆ ಇಲ್ಲ. ಅಂದರೆ ಹೆಲಿಕಾಪ್ಟರ್ನ ಹೇಗೆ ಮಾಡಲಾಗ್ತದೆ, ಹೈ ಕ್ವಾಲಿಟಿಯ ಹೆಲಿಕಾಪ್ಟರ್ನ ಹೇಗೆ ತಯಾರಿಸಲಾಗ್ತದೆ, ವಿಶೇಷವಾಗಿ ಅಲ್ಲಿರುವಂಥ ಬಿಲಿಯನಿಯರಿಗೆ ಅವರಿಗೂ ಕೂಡ ಹೆಲಿಕಾಪ್ಟರ್ ಬೇಕಾಗ್ತದೆ. ಅದಕ್ಕಾಗಿ ಭಾರತದಲ್ಲಿ ಇದರ ನಿರ್ಮಾಣ ಯಾವಾಗ ಆಗ್ತದೆ ಆಗ ಭಾರತದಿಂದ ಚೀನಾದೊಳಗೂ ಎಕ್ಸ್ಪೋರ್ಟ್ ಆಗುವ ಪೂರ್ಣ ಪ್ರಮಾಣದ ಸಾಧ್ಯತೆಗಳಿವೆ. ಇದರಿಂದ ಚೀನಾದ ಮೂಲಕ ಭಾರತಕ್ಕೆ ಒಂದು ದೊಡ್ಡ ಗಳಿಕೆನೂ ಕೂಡ ಆಗಬಹುದು. ಹಾಗೆಯೇ ನಿಮಗೊಂದು ಪ್ರಶ್ನೆ ಇರಬಹುದು, ಅಲ್ಲ, ಭಾರತದಲ್ಲಿ ಇದು ಆಗಲಿದೆ ಅಂದರೆ ಭಾರತಕ್ಕೆ ಇದರ ಲಾಭ ಹೇಗಾಗಲಿದೆ? ಯಾಕಂದರೆ ಇದು ಭಾರತದ ಶ್ರೀಮಂತರ ಹತ್ತಿರ ಅಷ್ಟೇ ಹೋಗುತ್ತೆ, ಸಾಮಾನ್ಯ ಜನರಿಗೆ ಏನು ಲಾಭವಿದೆ ಅಂತ.
ಸೊ ಗೆಳೆಯರೆ, ಬಹಳಷ್ಟು ಲಾಭವಿದೆ. ಮೊಟ್ಟ ಮೊದಲಿಗೆ ಇದರ ಲಾಭ ಸಾಮಾನ್ಯ ಜನರಿಗೆ ಹೇಗಾಗಲಿದೆ ಅಂದರೆ, ಈ ರೀತಿಯಾಗಿರುವ ಸಿವಿಲಿಯನ್ ಹೆಲಿಕಾಪ್ಟರ್ನ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಉಪಯೋಗ ಮಾಡಲಾಗ್ತದೆ. ಎಲ್ಲಾದರೂ ಒಂದು ತೊಂದರೆ ಆದಾಗ, ಅಂದರೆ ಎಲ್ಲಿಯಾದರೂ ಯಾವಾಗಲಾದರೂ ಭೂಕಂಪ ಆದರೆ ಇದರಿಂದ ವಿನಾಶ ಉಂಟಾಗಬಹುದು. ಆವಾಗ ಈ ಹೆಲಿಕಾಪ್ಟರ್ನ ಸಹಾಯದಿಂದ ಬಹಳ ಈಸಿಯಾಗಿ ರೆಸ್ಕ್ಯೂ ಆಪರೇಷನನ್ನು ಮಾಡಬಹುದು. ಆವಾಗ ಬಹಳಷ್ಟು ತೂಕದ ಮಿಲಿಟರಿ ಹೆಲಿಕಾಪ್ಟರ್ನ ಅವಶ್ಯಕತೆ ನಿಮಗೆ ಇರುವುದಿಲ್ಲ. ಎರಡನೆಯ ದೊಡ್ಡ ವಿಷಯ ಅಂದರೆ ಏರ್ ಆಂಬ್ಯುಲೆನ್ಸ್ನ ಸೌಲಭ್ಯವನ್ನು ಈ ಹೆಲಿಕಾಪ್ಟರ್ನ ಸಹಾಯದಿಂದ ನೀವು ಹೆಚ್ಚಿಸಬಹುದು. ನೀವು ನೋಡಿರಬಹುದು, ಬಹಳಷ್ಟು ಬಾರಿ ಬೆಟ್ಟಗುಡ್ಡದ ಪ್ರದೇಶದಲ್ಲಿ ಯಾರಾದರೂ ಬಹಳ ಗಂಭೀರ ರೂಪದಲ್ಲಿ ಅಸ್ವಸ್ಥರಾಗಿದ್ದರೆ ಆಗ ಅವರಿಗೆ ಒಂದು ಒಳ್ಳೆಯ ಆಸ್ಪತ್ರೆಗೆ ಕಳಿಸಬೇಕು ಅಂದರೆ ಬಹಳಷ್ಟು ಕಿಲೋಮೀಟರ್ ಪ್ರಯಾಣವನ್ನು ಮಾಡಬೇಕಾಗ್ತದೆ. ಹಾಗೂ ಬೆಟ್ಟ ಗುಡ್ಡದಲ್ಲಿ ಎಷ್ಟೊಂದು ಕರ್ವ್ ಇವೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಆಗ ನೀವು 40 ಅಬೌವ್ ಸ್ಪೀಡಲ್ಲಿ ಚಲಾಯಿಸುವುದಕ್ಕೆ ಆಗುವುದೇ ಇಲ್ಲ. ಇಂಥದ್ರಲ್ಲಿ ಆ ವ್ಯಕ್ತಿ ಸಾಯುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸೊ ಇಂಥದ್ರಲ್ಲಿ ಅವರಿಗೆ ತಕ್ಷಣ ಚಿಕಿತ್ಸೆ ಸಿಗಬೇಕು ಅಂದರೆ ಅದಕ್ಕಾಗಿ ಏರ್ ಆಂಬ್ಯುಲೆನ್ಸ್ನ ಒಂದು ಸೌಲಭ್ಯ ಬೇಕಾಗ್ತದೆ. ಆದರೆ ಭಾರತದಲ್ಲಿ ಸದ್ಯಕ್ಕೆ ಈ ಸೌಲಭ್ಯವು ಅಷ್ಟು ಚೆನ್ನಾಗಿಲ್ಲ. ಇಂಥದ್ರಲ್ಲಿ ಈ ಹೆಲಿಕಾಪ್ಟರ್ಸ್ಗಳು ಭಾರತದಲ್ಲಿಯೇ ನಿರ್ಮಾಣವಾದರೆ ಆಗ ಬಹಳಷ್ಟು ಕಡಿಮೆ ಬೆಲೆಯಲ್ಲಿ ಬರ್ತವೆ. ಸೊ ಇದರಿಂದ ಭಾರತದಲ್ಲಿ ಏರ್ ಆಂಬ್ಯುಲೆನ್ಸ್ ಸೌಲಭ್ಯವನ್ನು ಕೂಡ ಹೆಚ್ಚಿಸಲಾಗುವುದು. ಮೂರನೇ ದೊಡ್ಡ ಲಾಭ ಏನು ಅಂದರೆ, ನೀವು ಯಾವುದೇ ತೀರ್ಥಯಾತ್ರೆ ಕ್ಷೇತ್ರದಲ್ಲಿ ಹೋಗ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ವೈಷ್ಣೋದೇವಿ ಟೆಂಪಲ್, ಕೇದಾರ್ನಾಥ್ ಧಾಮ್ ಹೋಗ್ತಾ ಇದ್ರೆ, ಚಾರ್ ಧಾಮ್ನ ಯಾತ್ರೆ ಮಾಡ್ತಿದ್ರೆ, ಆಗ ನಮ್ಮ ಹಿರಿಯರಿಗೆ ಆ ಸ್ಥಳದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಥವಾ ಮೇಲೆ ಹತ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅಲ್ಲಿ ಕೆಲವೊಂದು ಸ್ಥಳದಲ್ಲಿ ಕಾರುಗಳ ಒಂದು ಸೌಲಭ್ಯನೂ ಇರುವುದಿಲ್ಲ. ಇಂಥದ್ರಲ್ಲಿ ಆಗ ಹೆಲಿಕಾಪ್ಟರ್ನ ಸೌಲಭ್ಯವು ಲಭ್ಯವಿರಲಿದೆ. ಆದರೆ ಸದ್ಯಕ್ಕೆ ಇವುಗಳು ಬಹಳಷ್ಟು ಎಕ್ಸ್ಪೆನ್ಸಿವ್ ಆಗಿವೆ ಮತ್ತು ಬಹಳಷ್ಟು ಪ್ರದೇಶದಲ್ಲಿ ಇವುಗಳು ಸಿಗುವುದೇ ಇಲ್ಲ. ಇಂಥದ್ರಲ್ಲಿ ಆಗ ಈ ಹೆಲಿಕಾಪ್ಟರ್ಸ್ಗಳು ಭಾರತದಲ್ಲಿಯೇ ನಿರ್ಮಾಣವಾದರೆ ಆಗ ಹೆಲಿಕಾಪ್ಟರ್ನ ಸರ್ವಿಸ್ ಕೊಡುವಂಥ ಈ ಕಂಪ್ನಿಗಳ ಸಂಖ್ಯೆಯೂ ಹೆಚ್ಚಾಗ್ತದೆ. ಇದರಿಂದಾಗಿ ಕಾಂಪಿಟೇಷನ್ ಹೆಚ್ಚಾಗ್ತದೆ ಹಾಗೂ ಇದರಿಂದಾಗಿ ಬಹಳಷ್ಟು ದರನೂ ಕಡಿಮೆ ಆಗಿರಲಿದೆ. ಹಾಗೂ ಇದರ ಒಂದು ಸೌಲಭ್ಯವನ್ನು ಪ್ರತಿಯೊಂದು ಧಾಮದಲ್ಲಿ ತಲುಪುವಂತೆ ಮಾಡಲಾಗುತ್ತದೆ. ಅಂದರೆ ಈ ಸಿವಿಲಿಯನ್ ಹೆಲಿಕಾಪ್ಟರ್ನ ಬಹಳಷ್ಟು ಲಾಭಗಳಿವೆ. ಅದಕ್ಕಾಗಿಯೇ ಯಾವಾಗ ಇದು ಮೇಡ್ ಇನ್ ಇಂಡಿಯಾ ಆಗ್ತದೆ ಅಂದರೆ ಭಾರತದಲ್ಲಿ ಇದರ ಮ್ಯಾನುಫ್ಯಾಕ್ಚರಿಂಗ್ ಆಗುವಾಗ ಆಗ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ ಹಾಗೂ ಭಾರತದಲ್ಲಿರುವಂಥ ದೂರ ಪ್ರದೇಶದಲ್ಲಿ ಅಲ್ಲಿ ಹೆಚ್ಚಿನ ಸೌಲಭ್ಯವನ್ನು ಕೂಡ ಹೆಚ್ಚಿಸುವ ಕೆಲಸವನ್ನು ಕೂಡ ಮಾಡಲಿದ್ದೇವೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಿದೆ ಅಂದರೆ, ಭಾರತದ ಯುದ್ಧ ವಿಮಾನಗಳ ಎಂಜಿನ್ಗಳನ್ನು ತಯಾರಿಸುವುದಕ್ಕೆ ಫ್ರಾನ್ಸ್ನ ಸಫ್ರಾನ್ ಕಂಪನಿಯು ತನ್ನ ಪೂರ್ಣ ಟೆಕ್ನಾಲಜಿಯನ್ನು ಭಾರತಕ್ಕೆ ಟ್ರಾನ್ಸ್ಫರ್ ಮಾಡುವುದಕ್ಕೆ ಸಿದ್ಧವಾಗಿದೆ ಅಂತ ಫ್ರಾನ್ಸ್ನಲ್ಲಿರುವ ಭಾರತದ ರಾಯಭಾರಿ ಜಾವೇದ್ ಅಶ್ರಫ್ ಅವರು ಹೇಳಿದ್ದಾರೆ. ಹಾಗೆಯೇ ಭಾರತದ ಯುದ್ಧ ವಿಮಾನಗಳ ಎಂಜಿನ್ ತಯಾರಿಸುವುದಕ್ಕೆ ಟೆಕ್ನಾಲಜಿ ಟ್ರಾನ್ಸ್ಫರ್ ವಿಷಯದಲ್ಲಿ ಅಮೆರಿಕಾದ ನಂತರ ಫ್ರಾನ್ಸ್ ಎರಡನೇ ರಾಷ್ಟ್ರವಾಗಿದೆ. ಸೊ ಗೆಳೆಯರೆ, ಭಾರತ ಹಾಗೂ ಫ್ರಾನ್ಸ್ನ ಈ ಹೆಲಿಕಾಪ್ಟರ್ ಡೀಲ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೂ ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ನಮಸ್ಕಾರ.